ಹರಿ ಓಂ ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 3ನೇ ಪದ್ಯ. ಎಸೆದುದೈ ಶಿವಪುರವು ಬಹಳ ಶಶಿಯ ಕಾಂತದ ಶಿಲೆಗಳಿಂದಲಿ, ಅಸಮಶೈಲದ ಗುಂಡುಗಳು ಅರೆಬಂಡೆಗಲ್ಲುಗಳು, ಮುಸುಕಿರುವ ತಪ್ಪಲಲಿಕ್ಕೆ ಕೆಳದೋಳ್ ಬಸಿವ ನೀರೋಟಿಗಳ ತೃಣಗಳ ಕೆಸರುಗಳ ಹಾಂಸೆಗಳಲಿಂದೆಸದಿತ್ತು ರಜತಾದ್ರಿ. ಈ ರೀತಿ ಆ ರಜತಾದ್ರಿ, ಆ ಜಗನ್ಮಾತೆ ಇರ್ತಕ್ಕಂಥ ಆ ಒಂದು ಪರ್ವತ, ಬೆಳ್ಳಿಯ ಪರ್ವತ ಹೇಗಿತ್ತು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಕ್ಕಂಥವರಾಗಿದ್ದಾರೆ. ಆ ಶಿವಪುರ, ಆ ಕೈಲಾಸ ಹೇಗಿತ್ತು, ಆ ಸುತ್ತರ ವಾತಾವರಣ ಹೇಗಿತ್ತು ಅನ್ನೋದನ್ನ ಇಲ್ಲಿ ವಿಸ್ತಾರವಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ಏನೇನಿದೆ? ಶಶಿಯ ಕಾಂತದ ಶಿಲೆಗಳು ಅಂದರೆ ಚಂದ್ರಕಾಂತ ಶಿಲೆಗಳು, ಭಾಳಷ್ಟು ಬೆಳ್ಳಗಿರ್ತಕ್ಕಂಥವು. ಮತ್ತು ಅಸಮಶೈಲದ ಗುಂಡುಗಳು ಅರೆಬಂಡೆಗಳು. ಆ ಅಸಮಶೈಲಿ ಅಂದರೆ ಒಂದೇ ಸಮ ಇಲ್ಲ, ಬೇರೆ ಬೇರೆ ವಿಧವಾದಿರ್ತಕ್ಕಂಥ ಕಲ್ಲು ಬಂಡೆಗಳು ಇದ್ದಾವೆ. ಜೊತೆಗೆ ಮುಸುಕಿರುವ ತಪ್ಪಲುಗಳು, ಅಂದರೆ ತಪ್ಪಲು ಅಂದರೆ ಸೊಪ್ಪು, ಎಲೆ, ಬಳ್ಳಿ, ಅವೆಲ್ಲವೂ ಕೂಡ ಹರಡಿದ್ದಾವೆ. ಬಸಿವ ನೀರೋಟಿಗಳು, ಅಲ್ಲಿ ಕಾಲುವೆಗಳು ಹರಿತಾ ಇದ್ದಾವೆ. ತೃಣಗಳ ಅಂದರೆ ಹುಲ್ಲು ಮತ್ತು ಕೆಸರು ಮುಂತಾದಗಳಿಂದ, ಹೀಗೆ ಹಾಂಸೆಗಳಿಂದ ಎಸೆದಿತ್ತು ಆ ರಜತಾದ್ರಿ. ಹೀಗೆ ಅನೇಕ ವಿಧವಾಗಿ ಅದು ವಿಸ್ತಾರವಾಗಿ ಇದೆ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಇದು ಸಾಮಾನ್ಯ ಅರ್ಥವಾಗಿ ನಾವು ತೆಗೆದುಕೊಳ್ತೀವಿ. ವಿಶೇಷ ಅರ್ಥ ಏನು ಅಂದರೆ, ಇದನ್ನು ದೇಹಕ್ಕೆ ಹೋಲಿಸಿದ್ದಾರೆ ದೇವಿ ಪುರಾಣವನ್ನು ಅಂಥೇಳಿ ಹೇಳ್ತಾರೆ. ಆ್ಯಕ್ಚುಲಿ ದೇಹವನ್ನೇ ಒಂದೇ ಮಾತ್ರ ಸೂಚಿಸಿಲ್ಲ ಅಂತ ನಾವು ಭಾವನೆ ಮಾಡಬೇಕು, ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಎಲ್ಲರೂ ಹೀಗೆ ಹೇಳೋದು, ದೇವಿ ಮಹಾತ್ಮೆ ಅಂದರೆ ದೇಹದ ಪುರಾಣ. ದೇಹದ ಪುರಾಣ ಕೇಳೋಕ್ಕೆ ಇಂಥ ಗ್ರಂಥ ಬೇಕಾಗಿತ್ತು? ಅವಶ್ಯಕತೆ ಇಲ್ಲ. ದೇಹದ ಪುರಾಣ ಬರೆಯೋಕ್ಕೆ ಏನು ಬೇಕಾಗಿಲ್ಲ. ಡಾಕ್ಟ್ರಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಬರೀತಾರೆ. ಅದರ ದೇಹದ ಪುರಾಣ ಅಲ್ಲ, ನಮ್ಮ ಒಳಗಿರ್ತಕ್ಕಂಥ ಒಂದು ಚೈತನ್ಯ ಹೇಗೆ ಸೃಷ್ಟಿಯಾಗಿದ್ದು ಅನ್ನೋದನ್ನ ಹೇಳೋದಕ್ಕೂ ಭಾಳ ಇಂಪಾರ್ಟೆಂಟ್ ಇದು. ಅದನ್ನು ಇಲ್ಲಿ ಒತ್ತು ಕೊಟ್ಟು ಹೇಳಿದ್ದಾರೆ ವಿನಃ ದೇಹದ ಪುರಾಣ ಅಂತೂ ಅಲ್ಲ. ಆದರೆ ಅದಕ್ಕೆ ಅನ್ವಯ ಆಗುತ್ತೆ ಅಂತ. ಯಾಕಂದರೆ ಏನು ಇರ್ತದಲ್ಲ, ಯಾವುದೇ ಒಂದು ವಸ್ತುವಿನಿಂದ ಒಂದು ಹುಟ್ಟಿದೆ ಅಂದರೆ ಅದರ ಲಕ್ಷಣ ಅದಕ್ಕಿದ್ದೇ ಇರ್ತದೆ. ಉದಾಹರಣೆಗೆ ಈಗ ಸಿಂಹದ ಮರಿ ಸಿಂಹನ ಆಗುತ್ತೆ, ಬೆಕ್ಕಿನ ಮರಿ ಬೆಕ್ಕೆ ಆಗುತ್ತೆ, ನಾಯಿ ಮರಿ ನಾಯಿನೇ ಆಗುತ್ತೆ. ಬೇರೆ ಏನಾರು ಆಗುತ್ತಾ? ಸಾಧ್ಯನೇ ಇಲ್ಲ. ಹಾಗೆ ಯಾವುದರಿಂದ ಬಂದಿರ್ತದೋ, ಪರಬ್ರಹ್ಮ ಮೂಲೆಯಿಂದ ಬಂದಿರತಕ್ಕಂಥದ್ದು ಪರಬ್ರಹ್ಮ ವಿನಃ ಬೇರೆಲ್ಲ. ಅದನ್ನೇ ನಾವು ಪೀಠಿಕಾ ಅಧ್ಯಾಯದಲ್ಲಿ ನೋಡಿದ್ದೀವಿ. ಸೂಕ್ಷ್ಮವಾಗಿರ್ತಕ್ಕಂಥದ್ದು ಸ್ಥೂಲಕ್ಕೆ ಹೇಗೆ ಬಂತು, ಒಂದೊಂದಾಗಿ ಇಳಿದು ಆಕಾಶವಾಗಿತ್ತು, ಅದು ಸ್ವಯಂ ಇದ್ದಿದ್ದು ಆಕಾಶವಾಯಿತು. ಅದರಿಂದ ಏನಾಯಿತು? ಆಕಾಶ, ಅದು ವಾಯು ಆಯಿತು, ವಾಯು ಅಗ್ನಿ ಆಯಿತು. ಹೀಗೆ ಸೂಕ್ಷ್ಮವಾಗಿ ಇಳಿತಾ ಭೂಮಿಗೊಳಗೂ ನೋಡಿದ್ದು. ಭೂಮಿಯಿಂದ ಅನೇಕ ವಿಧವಾಗಿ ಮಾರ್ಪಾಟಾಯಿತು. ಈ ಒಂದು ಪ್ರಪಂಚ ಎಲ್ಲ ಸೃಷ್ಟಿಯಾಯಿತು. ಅಂದರೆ ಅದೇ ಇದು ಬಿಟ್ಟರೆ ಅದಲ್ಲ ಅಂತ. ಎಲ್ಲವೂ ಇರೋದು ಭಗವಂತನೇ ಅಂತ. ಇದನ್ನು ಸಾರದು ಮೂಲ ಉದ್ದೇಶ ಆಗುತ್ತೆ. ದೇಹದ ಪುರಾಣ ಹೇಳಕ್ಕೆ ಕುಂತಕ್ಕೆ ಟೈಮ್ ಪಾಸ್ಗೆಲ್ಲ ಇಲ್ಲಿ. ಆ ಪ್ರತಿಯೊಂದು ನೋಡಿದರೂ ಕೂಡ ನಮಗೆ ಆ ಭಾವ ಸ್ಫುರಿಸಬೇಕು. ಅದಕ್ಕೋಸ್ಕರ ದೇವಿ ಪುರಾಣ ಹೇಳಿದ್ದು. ಸರ್ವರಲ್ಲಿ ಭಕ್ತಿಯೇ ನಮ್ಮಲ್ಲಿ ಸ್ಫುರಿಸಬೇಕು. ಅದಕ್ಕೋಸ್ಕರವಾಗಿ ಈ ದೇವಿ ಪುರಾಣವನ್ನು ಹೇಳಿದರು. ಇದಕ್ಕೆ ದೇಹಕ್ಕೆ ಹೇಗೆ ಹೋಲಿಸ್ತಾರೆ? ಇಲ್ಲಿ ಹೋಲಿಸ್ತಕ್ಕಂಥದ್ದು ಹೇಗೆ? ಶಶಿಯ ಕಾಂತದ ಶಿಲೆಗಳು ಅಂದರೆ ಬಿಳಿಯ ಕಲ್ಲುಗಳು, ಅಂದರೆ ಎಲುಬುಗಳಿಗೆ ನಾವು ಹೋಲಿಸ್ಬೋದು. ಎಲುಬುಗಳು ಒಂದೊಂದು ಶೈಲಿಯಲ್ಲಿ ಒಂದೇ ಥರ ಇಲ್ಲ. ಎಲುಬುಗಳು ಸಣ್ಣವಿದ್ದಾವೆ, ದೊಡ್ಡವಿದ್ದಾವೆ, ವಿಚಿತ್ರ ಆಕಾರದಲ್ಲಿ, ಸೈಜಿನಲ್ಲಿ ಇದ್ದಾವೆ. ಮತ್ತು ಬಂಡೆಗಲ್ಲುಗಳು ಅಂದರೆ ಎಲುಬುಗಳು, ಅವು ಎಲುಬುಗಳು, ಅವು ಬೆಳ್ಳಗಿದ್ದಾವೆ. ತೊಪ್ಪಲು ಅಂದರೆ ಚರ್ಮ ಮುಚ್ಚಿದೆ, ನಮ್ಮ ಒಂದು ಒಳಗೆ ಎಷ್ಟೆಲ್ಲ ಇದೆ ಚರ್ಮ ಮುಚ್ಚಿದೆ. ಹೀಗೆ ಈ ಸಂಧಿಗಳು ಅಂದರೆ ಈ ನೀರೂಟಿಗಳು ಅಂದರೆ ಈ ಶರೀರದ ನಡುವೆ ಇರತಕ್ಕಂಥ ಕೀಲುಗಳು. ಅದು ಈಗ ನೀರು ಅಂದರೆ ಮೂತ್ರ, ಮತ್ತು
ಹೊಟ್ಟೆಯಲ್ಲಿರ್ತಕ್ಕಂಥ ನೀರು, ಮಲಮೂತ್ರ, ರೋಮಗಳಿಂದ ಬರ್ತಕ್ಕಂಥ ಬೆವರು ಇವೆಲ್ಲವೂ ಕೂಡ ನೀರೂಟಿಗಳು. ಈ ರೀತಿ ಶ್ಲೇಷ್ಮ, ಹೀಗೆ ಕೆಸರುಗಳಿಗೆ ಶ್ಲೇಷ್ಮ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಮಜ್ಜೆ ಅಂದರೆ ಎಲುಬಿನೊಳಗಿರ್ತಕ್ಕಂಥ ಒಂದು ಗುಜ್ಜಿನ ಪದಾರ್ಥ. ಶ್ಲೇಷ್ಮ ಅಂದರೆ ಈ ಕೆಮ್ಮು ಕಫ ಏನು ಬರ್ತದಲ್ಲ ಅದು. ಆ ರೀತಿ ಒಂದೊಂದಕ್ಕೆ ಇದಕ್ಕೆ ಹೋಲಿಕೆ ಮಾಡಿದ್ದಾರೆ. ಈ ಹೋಲಿಕೆ ಮಾಡೋದು ಅದರೊಳಗಿರೋದು ಇದರೊಳಗಿದೆ ಅಂತ ತಿಳಿಯೋಕೆ ವಿನಃ ಇದನ್ನು ಹೇಳೋದಕ್ಕಲ್ಲ ಅನ್ನೋದು ಬಹಳಷ್ಟು ಮುಖ್ಯವಾಗಿ ಗಮನಿಸಬೇಕು ಈ ಒಂದು ಪದ್ಯದಲ್ಲಿ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.